ಕಾರ್ತಿಕೇಯ, ಏನಪ್ಪ ನೀನು ಇಷ್ಟು ದಿನ ನಾನು ಬರಲ್ಲ ಅಂದರೆ ನನ್ನ ಮೇಲೆ ಸಿಟ್ ಮಾಡ್ಕೋತಿದ್ದೆ, ಶೌಟ್ ಮಾಡ್ತಿದ್ದೆ. ಆದರೆ ಈಗ ಏನಾದರೂ ಮಾಡ್ಕೊಳ್ಳಿ ಅಂತ ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟಲ್ಲೋ. ಅತ್ತೆ ಕಣ್ಣಲ್ಲಿ ನೀರು ತರ್ತೀಯಲ್ಲೋ, ಕನ್ನಡಕ ಹಾಕೋತೀನಿ. ಓ, ಇನ್ನೇನು ಮಾಡ್ಲಿಕ್ಕೆ ಅಂತ ಮತ್ತೆ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಎಲ್ಲ ಇವರೇನಾದರೂ ಒಂದು ಜವಾಬ್ದಾರಿ ಕೊಡ್ತಾರೆ, ಇಮೋಷನಲ್ ಆಗಿ ಡ್ರಾಮಾ ಮಾಡ್ತಾರೆ, ನಾನು ಇಲ್ಲೇ ಲಾಕ್ ಮಾಡ್ತಿದ್ದಾರೆ ಕಂತ ಮತ್ತೆ. ಜವಾಬ್ದಾರಿನ ಈಗ ಅಂಥ ಜವಾಬ್ದಾರಿ ಏನಪ್ಪ ಕೊಟ್ಟಿದ್ದಾರೆ? ಅಯ್ಯೋ, ಇವ್ರ ಎಸ್ಟೇಟ್ ವ್ಯವಹಾರಗಳನ್ನೆಲ್ಲ ನಾನೇ ನೋಡ್ಕೋಬೇಕಂತೆ. ಕಾರ್ತಿಕೇಯ, ಏನು ಹೇಳ್ತಿದ್ಯಪ್ಪ? ಇಡೀ ಎಸ್ಟೇಟಿನ ಜವಾಬ್ದಾರಿನ ನಿನಗೆ ಕೊಡ್ತಾರಂತ? ಅಂತೂ ನಮ್ಮ ಕಾರ್ತಿಕೇಯ ರಾಜ ಆಗ್ಬಿಟ್ಟ, ಎಸ್ಟೇಟ್ ರಾಜ ಆಗ್ಬಿಟ್ಟ, ಎಸ್ಟೇಟ್ ರಾಜ ಆಗ್ಬಿಟ್ಟ ಅಂತ ಮತ್ತೆ. ಆದರೆ ನನಗೆ ಈ ಜವಾಬ್ದಾರಿ ತೊಗೊಳಕ್ಕೆ ಇಷ್ಟ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಏನೋ ಮಾತಾಡ್ತೀನಿ. ನನ್ನ ಕುಟುಂಬ ಇದೆ ಕಾಂತ ಮತ್ತೆ, ಮೇಡಮ್ ಇದ್ದಾರೆ, ಮೇಡಮ್ನ ಬಿಟ್ಟಿರಕ್ಕೆ ಆಗ್ತಿಲ್ಲ ಕಾಂತ ಮತ್ತೆ. ನನಗೆ ತಡ್ಡನ್ ಥರ ಮಾತಾಡ್ತೀಯಲ್ಲ ಅಲ್ಲಿ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ಸಿಗೋದು ಅಪರೂಪ. ಆ ಭಾಗ್ಯ ನಿನಗೆ ಒದಕ್ಕಂಬಂದಿದೆ ಅಂದರೆ ದಡ್ಡನ್ ಥರ ಆಡ್ತೀಯಲ್ಲೋ. ನೋಡು, ಹೇಳ್ತೀನಿ, ಈ ಸಮಯದಲ್ಲಿ ಮಾತ್ರ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ಕಾಂತ ಮತ್ತೆ ಸುಮ್ಮನಿರಿ ಕಾಂತ ಮತ್ತೆ. ಇಲ್ಲಿಗೆ ಪ್ರಾಣ್ಸ್ ಅಂತ ಕಾಂತ ಮತ್ತೆ ಚೆಲ್ಲಾಟ ಅಂತಾರಲ್ಲ, ಹಂಗಾಯ್ತು. ಗಾದೆ ಇರೋದು ಹಾಕಲ್ವೋ? ಬೆಕ್ಕಿಗೆ ಚೆಲ್ಲಾಟ. ಬೆಕ್ಕು? ಆ ಬೆಕ್ಕು ನೀವೇ. ಲೇ ಹೋಗೋ, ಲೇ ಕಾರ್ತಿಕೇಯ ಹೋಗೋ. ಈಗ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ಬೋದು ನೀನು, ಆದರೆ ಈ ಮನೆಯವರಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಇಲ್ಲಿದ್ದ ಹೋಗದೆ ಇರೋ ಹಾಗೆ ನಾನೇ ಏನಾದರೂ ಪ್ಲಾನ್ ಮಾಡ್ತೀನಿ. ಕಾಂತಮ್ಮ 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 ಕಾಂತಮ್ಮ, ಥಿಂಕ್ 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 ಥಿಂಕ್. ಪ್ರಿಯಾ. ಹೇ ಮುತ್ತಣ್ಣ, ಈಗ ಬಂದ? ನೀನು ಬರೋದನ್ನೇ ಕಾಯ್ತಿದ್ದೆ ನೋಡು. ಅಲ್ಲ, ನೀನು ಯಾಕೆ ನನಗೆ ಕಾಯ್ಬೇಕು? ಜ್ಯೂಸ್ ಕೊಡಕ್ಕ ಕೊಡು. ಈ ಜ್ಯೂಸ್ ನಿನಗಲ್ಲ, ಈ ಮನೆ ದ್ಯಾವ್ರಿಗೆ. ಓ, ತಲೆವಾರ್ಕ ಅಲ್ಲ, ಚಿಕ್ಕ ಯಜಮಾನ್ರಿಗೆ. ಧನರಾಜ ಅಣ್ಣಂಗ? ಇನ್ನೊಬ್ರು ಯಜಮಾನ್ರು ಬಂದಿದ್ದಾರೆ. ಏನು ಹೇಳ್ತಾ ಇದೆಯಾ ಶಾಂತಮ್ಮ? ಮುತ್ತಣ್ಣ, ನೀನು ಸಕಲೇಶ್ಪುರಕ್ಕೆ ಹೋಗಿದ್ಯಲ್ಲ, ಆಗ ಈ ಮನೆಗೆ ಯಾರು ಬಂದ್ರು ಗೊತ್ತಾ? ಇವಳ ಹೆಸರು ಸಾನ್ವಿ, ಇವಳೇ ಈ ಮನೆ ಕುಡಿ. ಏನು, ಮನೆಗೆ ಅಳಿಯಂದ್ರು ಬಂದಿದ್ದಾರ? ಅಂಜಲಿ ಅವ್ರ ಮಗಳು ಬಂದಿದ್ದಾಳ? ನಿನ್ನ ಬಾಯಿಗೆ ಸಕ್ಕರೆ ಹಾಕಿ ಶಾಂತಮ್ಮ. ಅಳಿಯಂದ್ರಿದ್ದಾರೆ? ರೂಮಲ್ಲಿ ರೆಸ್ಟ್ ಮಾಡ್ತಿರ್ಬೇಕು, ಅವ್ರಿಗೆ ಜ್ಯೂಸ್ ತಗೊಂಡೋಗ್ತಿರೋದು. ನಾನು ಈಗಲೇ ಹೋಗಿ ಅಳಿಯಂದ್ರ ನೋಡ್ಕೊಂಡ್ ಬರ್ತೀನಿ. ಮುತ್ತಣ್ಣ ಇರು, ನಾನು ಬರ್ತೀನಿ. ಅವರು ರೂಮಲ್ಲಿ ರೆಸ್ಟ್ ಮಾಡ್ತಿರ್ತಾರೆ, ನೀನು ಹೋಗಿ ಡಿಸ್ಟರ್ಬ್ ಮಾಡಬೇಡ. ಓ, ಅದ್ರ ನಿಂಗೆ ಗೊತ್ತಾಗಲ್ಲ ಶಾಂತಮ್ಮ. ನಾನು ಈಗಲೇ ಹೋಗಿ ಅಳಿಯಂದ್ರ ನೋಡ್ಬೇಕಷ್ಟೇ. ಮುತ್ತಣ್ಣ ಇರು, ಮುತ್ತಣ್ಣ ನಾನು ಬಂದೆ. ಆಯ್ತು, ನೀನೇ ಗೆದ್ದೆ ಪುಟ. ಈಗ ನೀನು ಮನೆಗೆ ಬಂದಿದ್ಯಾ, ಅಮ್ಮನೂ ನೋಡಾಯಿತು, ಖುಷಿಯಾಗಿದೆಯಾ? ಈಗ ನಾನು ನಮ್ಮ ಮನೆಗೆ ಹೋಗ್ಬೋದಲ್ವಾ, ನಮ್ಮ ಮನೆಯವ್ರ ಹತ್ರ ಹೋಗ್ಬೋದಲ್ವಾ? ನಿನಗೇನಾದರೂ ಬೇಜಾರಾಗುತ್ತಾ? ಇಲ್ಲ, ನನಗೆ ಏನು ಬೇಜಾರಿಲ್ಲ. ಶ್ರಾವಣಿ ಆಂಟಿ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊತಾರೆ ಅಂತ ನನಗೆ ಗೊತ್ತು. ನೀವು ಹೋಗಿ, ಅಮ್ಮ ಹುಷಾರಾದ್ಮೇಲೆ ಎಲ್ಲರೂ ಬನ್ನಿ. ಆಯಿತು ಕಣ್ಣ, ಖಂಡಿತ ಬರ್ತೀನಿ. ಆದರೆ ಈ ಮನೆಯವರೆಲ್ಲ ನನ್ನನ್ನು ನಿಜವಾಗ್ಲೂ ಮನೆ ಅಳಿಯ ಅಂತ ನಂಬಿಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಹೋಗೋದು ಹೆಂಗೆ ಅಂತ ಗೊತ್ತಾಗ್ತಲ್ಲ ನನಗೆ. ಅಳಿಯಂದ್ರೆ, ಅಳಿಯಂದ್ರೆ, ಏನು ಮಗಳ ಜೊತೆ ಆಟ ಆಡ್ತಾ ಇದ್ರಾ? ಏನು ಕಂದ ಬರೀ ನೀನು ಅಪ್ಪನ ಜೊತೆ ಮಾತ್ರ ಆಟ ಆಡೋದಾ? ನನ್ನ ಜೊತೆನೂ ಆಟ ಆಡ್ಬೇಕಲ್ವಾ? ನೀವು ಯಾವಾಗಲೂ ಬ್ಯುಸಿ ಇರ್ತೀರ ಅಲ್ವಾ, ಅದಕ್ಕೆ ಅಪ್ಪನ ಹತ್ರ ಆಟಾಡ್ತಿದ್ದೆ. ಇಲ್ಲ ಕಂದ, ಇನ್ನು ಮುಂದೆ ಬ್ಯುಸಿ ಇರೋಲ್ಲ. ನನ್ನ ಜವಾಬ್ದಾರಿನೆಲ್ಲ ನಿಮ್ಮ ಅಪ್ಪನ ಹೆಗಲ ಮೇಲೆ ಹೊರಿಸಿ ಫ್ರೀ ಆಗ್ತಿದ್ದೀನಿ ನಿನ್ನ ಜೊತೆ ಆಟ ಆಡೋಕೆ. ಸರಿ ಕಂದ, ನೀನು ತಾತನ ಜೊತೆ ಆಟ ಆಡ್ತಿರೋ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಅಳಿಯಂದ್ರೆ, ದೇವರಿಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದ್ದ ಹಾಗೆ ದೇವರಿಗೆ ಬಿಡುವು ಸಿಗೋದಿಲ್ಲ. ಆಗಾಗ ಭಕ್ತರಿಗೆ ದರ್ಶನ ಕೊಡ್ತಿರ್ಲೇಬೇಕು. ಅಂದರೆ ಅಳಿಯಂದ್ರು ರೆಸ್ಟ್ ಮಾಡಲಿ, ಆಮೇಲೆ ಭೇಟಿ ಮಾಡೋತ ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ನಿಮ್ಮನ್ನು ನೋಡ್ಬೇಕಂತೆ, ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಯಾರು? ನಮ್ಮ ಹುಡುಗ. ಬಾರೋ ಬಾ.
ಮುತ್ತು ಪಾಂಡ್ಯನಂತ, ನನ್ನ ಬಲಗೈ ಬಂಟ. ಅಯ್ಯೋಯ್ಯೋ, ಈ ಮುತ್ತು ಬಂದೇ ಬಿಟ್ನಾ. ಸಿಕ್ಕಾಕೊಂಡೆ, ಸರಿಯಾಗಿ ಸಿಕ್ಕಾಕೊಂಡೆ. ನನಗೆ ಗೊತ್ತಿಲ್ಲ ವಿಜಯ, ಅವ್ನು ಯಾರು, ಎಲ್ಲಿದ್ದ, ಯಾಕೆ ಬಂದ ನನಗೊಂದು ಗೊತ್ತಿಲ್ಲ. ಆದರೆ ತಾನೇ ಈ ಮನೆ ಅಳಿಯ ಅಂತ ಅನ್ಕೊಂಡು ಇಲ್ಲೇ ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಅವನಿಗೆ ನನ್ನ ಪ್ಲಾನ್ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ಲವ ಅನ್ನೋದು ನನಗೆ ಗೊತ್ತಿಲ್ಲ. ಈ ವಿಷಯ ಭಾವಂಗೆ ತಿಳಿಸೋಣ ಅಂತಂದರೆ ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ಭಯ. ವಿಜಯ, ಐ ಕಾಲ್ ಯು ಬ್ಯಾಕ್. ಯಾ, ನೀನು ಹಿಂಗೆ ಫೋನಲ್ಲಿ ಅವರು ಇವ್ರ ಹತ್ರ ಮಾತಾಡ್ಕೊಂಡು ಕಾಲ ಕಳೀತಾ ಇರೋ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಆಸ್ತಿ ಪಾಸ್ತಿ ಅಂತಸ್ತು ಅಧಿಕಾರ ಎಲ್ಲ ನಮ್ಮ ಕೈ ತಪ್ಪು ಹೋಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೇಳಿದ್ದನ್ನೇ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ. ನಾನೇನೋ ಸುಮ್ಮನೆ ಇರ್ತೀನಿ, ಆದ್ರೆ ನಮ್ಮ ಅಣ್ಣ ಅವ್ನು ಅನ್ಕೊಂಡಿದ್ದು ಮಾಡೇ ಮಾಡ್ತಾನೆ. ಆಸ್ತಿನೆಲ್ಲ ಹಳೆಯ ಹೆಸರು ಬರಿತೀನಿ ಅಂತ ಕೂತಿದ್ದಾನೆ. ಅದಕ್ಕೆ ಲಾರ್ನ ಕರ್ಸೋದಕ್ಕೆ ಹೇಳಿದ್ದಾನೆ. ಆಸ್ತಿ ಬರೀತಾರಂತ? ಅಲ್ಲ ರೀ, ನಿಮ್ಮ ಅಣ್ಣ ಇಷ್ಟೊಂದು ಪೆದ್ದುನಾ? ಅಲ್ಲ, ಹುಟ್ಟಿದಾಗ್ಲಿಂದ ನೀವು ಅವನ ಜೊತೆನೇ ಇದ್ದೀರಾ. ಅವನಿಗೋಸ್ಕರ, ಈ ಮನೆಗೋಸ್ಕರ ಅಷ್ಟು ಜೀತ ಮಾಡಿದ್ದೀರಾ. ನಾವು ಸಂಬಂಧಿಕರು ಅಂತ ಅವನ ಅಕ್ಕಪಕ್ಕನೇ ಇದ್ದೀವಿ. ನಾವು ಯಾರು ಅವ್ನ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ನೆನ್ನೆ ಬನ್ನೆ ಬಂದವನಿಗೆ ಆಸ್ತಿನೆಲ್ಲ ಬರೀತಾನಂತ. ಅವನು ಯಾರು ಅನ್ನೋದು ನಿನಗೆ ಗೊತ್ತು, ನನಗೆ ಗೊತ್ತು. ಆದರೆ ಅಣ್ಣಂಗೆ ಗೊತ್ತಿಲ್ವಲ್ಲ. ಅಣ್ಣನ ದೃಷ್ಟಿಯಲ್ಲಿ ಅವನು ಅಳಿಯ ಅಷ್ಟೇ. ನಾವು ತಡ ಮಾಡಿದರೆ ಆಸ್ತಿ ಎಲ್ಲ ನಮ್ಮ ಕೈ ತಪ್ಪು ಹೋಗುತ್ತೆ. ನಾವೇನೇ ಮಾಡಿದರೂ ಆದಷ್ಟು ಬೇಗ ಮಾಡಬೇಕು. ಇಲ್ಲ ಅಂದರೆ ಇಡೀ ಆಸ್ತಿಗೆ ಅವನೇ ವಾರಸ್ದಾರ ಆಗ್ತಾನೆ. ನೋ, ಹಾಗಾಗಬಾರ್ದು. ಈ ಆಸ್ತಿಗೆ ಯಾರು ವಾರಸ್ದಾರ ಇರಬಾರ್ದು ಅಂತ ತಾನೆ ನಾನು ಇಷ್ಟು ವರ್ಷ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಈ ಆಸ್ತಿ ನಮ್ದು. ಮಗಳು ಅನ್ಸ್ಕೊಂಡವಳು ಹಾಸಿಗೆ ಹಿಡ್ದಿದ್ದಾಳೆ. ಇನ್ನು ವಯಸ್ಸಾಗಿರೋ ನಿಮ್ಮಣ್ಣ, ಪ್ರಪಂಚದ ಅರಿವೇ ಇಲ್ದಿರೋ ಆ ಮಗು. ಇವ್ರಿಷ್ಟು ಜನನ ನಿಭಾಯಿಸೋದು ನನಗೇನು ಕಷ್ಟ ಅಲ್ಲ. ಎಲ್ರೂ ಒಬ್ರೊಬ್ರನ್ನಾಗೆ ಮುಗಿಸ್ತೀನಿ. ಆದರೆ ಇವ್ರುಗಳ ಮಧ್ಯ ಇನ್ನೊಬ್ಬ ಬಂದು ನಿಲ್ಬಾರ್ದು ಅಷ್ಟೇ. ಬರೀ ಬಂದು ನಿಲ್ಲೋದಷ್ಟೇ ಅಲ್ಲ, ಅವನೇ ಗೆಲ್ಲೋ ಥರ ಕಾಣಿಸ್ತಾ ಇದ್ದಾನೆ. ಅಣ್ಣಂಗೆ ಮಂಕ್ ಬೂದಿ ಎರಚಿ ಮರಳು ಮಾಡಿದ್ದಾನೆ. ನೋಡಿ, ಇಷ್ಟು ವರ್ಷ ನಾನು ಏನೇನು ಮಾಡಬೇಕೋ ಎಲ್ಲದನ್ನೂ ಮಾಡಿದ್ದೀನಿ. ಇನ್ನು ಮುಂದೆ ಈ ಜವಾಬ್ದಾರಿನ ನಿಮಗೆ ಕೊಡ್ತಾ ಇದ್ದೀನಿ. ಲಾಯರ್ ಬಂದರೂ ಅಷ್ಟೇ, ಆ ದೇವ್ರು ಬಂದರೂ ಅಷ್ಟೇ, ಆಸ್ತಿ ಅವನ ಹೆಸ್ರಿಗೆ ಆಗಬಾರ್ದು. ನೀವೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಈ ಆಸ್ತಿನ ನಮ್ಮ ಕೈಗೆ ಪಡ್ಕೊಳ್ಳೋಕ್ಕೆ ಅದಕ್ಕೆ ಎಷ್ಟು ಪ್ರಾಣ ಹೋದರೂ ಪರವಾಗಿಲ್ಲ. ನೀವು ಏನು ಮಾಡಿದ್ರೂ ನನಗೆ ಚಿಂತೆ ಇಲ್ಲ. ತೀರ್ಮಾನನ ನೀವು ತಗೊಳ್ಳಿ.